208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ದೇಶದಲ್ಲೇ ವಿಶ್ವಮಾನತೆ ಪರಿಕಲ್ಪನೆ ಮೂಡುವ ವಾತಾವರಣ ನಿರ್ಮಾಣವಾಗಬೇಕು ಎಂದು ನಿಖೇತ್ ರಾಜ್ ಮೌರ್ಯ ಅಭಿಪ್ರಾಯಪಟ್ಟಿದ್ದಾರೆ. 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ದೇಶದಲ್ಲಿ ವಿಶ್ವಮಾನ್ಯತೆ ಪರಿಕಲ್ಪನೆ ಮೂಡುವ ವಾತಾವರಣ ನಿರ್ಮಾಣವಾಗಬೇಕು. ನಿಖೇತ್ ರಾಜ್ ಮೌರ್ಯ. ಸಮಾಜದಲ್ಲಿ ಸಾಮರಸ್ಯದಿಂದ ಬದುಕಬೇಕೆಂದರೆ ಪ್ರತಿಯೊಬ್ಬರೂ ಎಲ್ಲ ಜಾತಿ ಧರ್ಮದ ಜನರನ್ನ ಗೌರವಿಸಬೇಕು. ಸ್ವಾಭಿಮಾನಕ್ಕೆ ಧಕ್ಕೆ, ಅಗೌರವ, ಅನ್ಯಾಯ ಎದುರಾದಾಗ ಅದನ್ನು ವಿರೋಧಿಸಬೇಕೆಂದು ಕರ್ನಾಟಕ ಸರ್ಕಾರದ ಬಿಎಂಟಿಸಿ ಉಪಾಧ್ಯಕ್ಷ ನಿಖೇತ್ ರಾಜ್ ಮೌರ್ಯ ಹೇಳಿದರು. ಅವರು ಭೀಮಾ ಕೋರೆಗಾಂವ್ ಆಚರಣೆ ಸಂಘದ ವತಿಯಿಂದ ಶುಕ್ರವಾರ ಸಂಜೆ ಮೂಡಿಗೆರೆ ಪಟ್ಟಣದ ಅಡ್ಯಂತಾಯ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ದೇಶದಲ್ಲಿ ಅವಿದ್ಯಾವಂತರು ಹಾಗೂ ಅಸಮಾನತೆಯಿಂದ ಕೂಡಿರಬೇಕೆಂಬ ವಿಕೃತ ಮನೋಭಾವ ಇರುವವರು ಮಾತ್ರ ಸಂವಿಧಾನ ಬದಲಾಯಿಸುತ್ತೇವೆಂದು ಹೇಳುತ್ತಿದ್ದಾರೆ. ಇಂತಹ ಮನಸ್ಥಿತಿಯುಳ್ಳವರಿಂದ ಸಾಮರಸ್ಯ ಮೂಡಲು, ಸಮಾಜ ಬದಲಾಗಲು ಎಂದಿಗೂ ಸಾಧ್ಯವಿಲ್ಲ. ಬುದ್ಧ, ಬಸವಣ್ಣ, ಕನಕದಾಸ, ಬ್ರಹ್ಮ, ಶ್ರೀ ನಾರಾಯಣ ಗುರು, ಕುವೆಂಪು ಇವರೆಲ್ಲರೂ ಅಸಮಾನತೆ, ಜಾತಿ ವಿರೋಧ ಧ್ವನಿ ಎತ್ತಿದವರು. ಇಂತಹ ನೆಲದಲ್ಲಿ ಜಾತಿ, ಕೋಮುವಾದ ದೊಡ್ಡ ವಿಷಯವಾಗಿ ಬೆಳೆದು ನಿಂತಿದೆ. ಇದಕ್ಕೆ ಅಂತ್ಯ ಕಾಣಬೇಕೆಂದರೆ ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕೆಂದು ಹೇಳಿದರು. ಡಿಜೆ ಹಾಕಿ ಕುಣಿಯುವುದು ಹಾಗೂ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಿಸುವುದರಿಂದ ಈ ಸಮಾಜ ಹಾಗೂ ದೇಶ ಬದಲಾವಣೆಯಾಗುವುದಿಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರತಿಮೆಯಲ್ಲಿಲ್ಲ, ಬದಲಾಗಿ ಪುಸ್ತಕದಲ್ಲಿದ್ದಾರೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗಿನ ಯುವ ಪೀಳಿಗೆಗೆ ಬೇಡಾದ ವಿಚಾರವನ್ನ ತಲೆಗೆ ತುಂಬಲಾಗುತ್ತಿದೆ. ಎಲ್ಲರಿಗೂ ಸಮಾನ ಗೌರವ, ಹಕ್ಕು, ಅವಕಾಶಗಳು ದೊರಕಬೇಕು. ಜಾತಿ, ಧರ್ಮ, ಲಿಂಗ, ಭಾಷೆ, ವರ್ಗ, ಭೇದ ಭಾವ ಬಿಟ್ಟು ಸಮಾನತೆಯಿಂದ ಬದುಕಲು ಅವಕಾಶ ಮಾಡಿಕೊಟ್ಟ ಸಂವಿಧಾನವನ್ನು ಮಕ್ಕಳ ತಲೆಗೆ ತುಂಬಬೇಕು. ಆಗ ಮಾತ್ರ ದೇಶದಲ್ಲಿ ವಿಶ್ವಮಾನ್ಯತೆ ಪರಿಕಲ್ಪನೆ ಮೂಡಲು ಸಾಧ್ಯವೆಂದು ಹೇಳಿದ ಅವರು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ಮಾಹಿತಿ ನೀಡಿದರು. ಮಾಜಿ ಸಚಿವರಾದ ಮೋಟಮ್ಮ, ಬಿಬಿ ನಿಂಗಯ್ಯ, ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಮಾತನಾಡಿದರು. ಇದಕ್ಕೂ ಮುನ್ನ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಡಿಜೆ ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭೀಮಾ ಕೋರೆಗಾಂವ್ ಆಚರಣೆ ಸಂಘದ ಅಧ್ಯಕ್ಷ ಸುಂದರೇಶ್ ಕನ್ನಾಪುರ್ ವಹಿಸಿದ್ದರು. ಡಿಎಸ್ಎಸ್ ಅಂಬೇಡ್ಕರ್ ಧ್ವನಿ ರಾಜ್ಯಾಧ್ಯಕ್ಷೆ ವಸಂತಕುಮಾರಿ, ಸಂಘದ ಗೌರವಾಧ್ಯಕ್ಷೆ ಸಾವಿತ್ರಿ, ಕಾರ್ಯದರ್ಶಿ ಸುಂದರೇಶ್ ಹೊಯ್ಸಳಲು, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯೆ ಹನ್ಜಾ, ಮುಖಂಡರಾದ ಡಾಕ್ಟರ್ ಶಿವಪ್ರಸಾದ್, ಅಂಗಡಿ ಚಂದ್ರು, ಮಧ್ವರಾಜ್ ಗೌಡ, ಪ್ರಸನ್ನ ಮರಗುಂದ, ಎಲ್ಬಿ ರಮೇಶ್, ಜಗದೀಶ್ ಕೆಳಗೂರು, ದೇವರಾಜ್, ಎಚ್ ಚಂದ್ರೇಶ್ ಸೇರಿದಂತೆ ಸಂಘದ ನಿರ್ದೇಶಕರು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಅವರು ಉಳಿಸಿಕೊಂಡಿರುವಂತ ಪ್ರಭಾವ, ಅವರ ಚಿಂತನೆಗಳ ನಮ್ಮ ಮೇಲಿರೋ ಪ್ರಭಾವ. ಮತ್ತೆ ಈ ವೇದಿಕೆ ಬಗ್ಗೆ ಮತ್ತೊಂದು ಖುಷಿ ಇದೆ. ಈ ವೇದಿಕೆ ಮೇಲೆ RSS ನವರು ಇದ್ದಾರೆ, ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ ನವರು ಇದ್ದಾರೆ, SDPI ನವರು ಇದ್ದಾರೆ, JDS ನವರು ಇದ್ದಾರೆ, ಕಮ್ಯುನಿಸ್ಟರು ಇದ್ದಾರೆ. ಈ ವೇದಿಕೆ ಮೇಲೆ ಎಲ್ಲ ಚಿಂತನೆಯವರು ಕೂಡ ಒಟ್ಟಿಗೆ ಸೇರಿದ್ದಾರೆ. ನಿಜ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇದೇ ಆಗಿತ್ತು. ಚಿಂತನೆಗಳು ಬೇರೆ ಇರಬಹುದು, ವಿಚಾರಧಾರೆಗಳು ಬೇರೆ ಇರಬಹುದು, ಆದ್ರೆ ನಾವು ಶತ್ರುಗಳಲ್ಲ. ನೀನು ನಂಬಿರೋ ವಿಚಾರಧಾರೆ ಬೇರೆ, ನಾವು ನಂಬಿರೋ ವಿಚಾರಧಾರೆ ಬೇರೆ. ಆದ್ರೆ ನಾವೆಲ್ಲರೂ ಕೂಡ ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಕೈ ಕೈ ಹಿಡಿಕೊಂಡು ಒಟ್ಟಿಗೆ ಕೂರಬೇಕು ಅನ್ನೋದು ಅಂಬೇಡ್ಕರ್ ಸಾಹೇಬರ ಚಿಂತನೆ ಆಗಿತ್ತು. ಬಹುಶಃ ಈ ವೇದಿಕೆ ಆ ಅಂಬೇಡ್ಕರ್ ಸಾಹೇಬರ ಕನಸಿಗೆ ಮತ್ತೊಂದು ಸಹಕಾರವನ್ನ ಇವತ್ತು ಮೂಡಿಗೆರೆಯ ಈ ವೇದಿಕೆ ಕೊಟ್ಟಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. 3 ಜನ 3 ಪಕ್ಷದಲ್ಲಿ, ವಿಭಿನ್ನ ಪಕ್ಷದಲ್ಲಿ ಇದ್ದವರು, 3 ಜನ ಒಬ್ಬರನ್ನೊಬ್ಬರು ಸೋಲಿಸಿದವರು. ಮಜಾ ನೋಡಿ ಎಷ್ಟು ಚೆನ್ನಾಗಿದೆ. ಈ 3 ಜನ ಒಬ್ಬರನ್ನೊಬ್ಬರು ಸೋಲಿಸಿದವರು, ಒಬ್ಬರ ಮೇಲೆ ಒಬ್ಬರು ಗೆದ್ದು ಬೀಗಿದವರು. ಆದ್ರೆ 3 ಜನ ವೇದಿಕೆ ಮೇಲೆ ಸಮಾನವಾಗಿ ಕೂತಿದ್ದಾರೆ. ಗೆದ್ದವರು, ಸೋತವರು, ಸೋತವರು, ಗೆದ್ದವರು ಎಲ್ಲ ಕೈ ಹಿಡಿದು ಹೇಳ್ತಾರೆ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಸಹೋದರ ಅಂತ ಹೇಳ್ತಾರಲ್ಲ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಕನಸಿನ ನಿಜವಾದ ಸಾಕಾರ ಈ ವೇದಿಕೆ ಮೇಲೆ ಆಗಿದೆ. ಈ ವೇದಿಕೆ ಮೇಲೆ ಇದೇ ನಿಜವಾದ ಸೌಭಾಗ್ಯ. ಇದೇ ಭಾರತ ದೇಶದ ಸಂವಿಧಾನದ ಆಶಯ, ಭಾರತ ದೇಶದ ಸಂವಿಧಾನದ ಆಶಯ. ಅರ್ಥ ಮಾಡ್ಕೊಳ್ಳಿ. ಕೆಲವರು ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ, ಕೆಲವರು ಸಂವಿಧಾನವನ್ನ ವಿರೋಧಿಸ್ತಾರೆ, ಕೆಲವರು ಧೈರ್ಯವಾದ ಸಂವಿಧಾನದ ಬಗ್ಗೆ ಜನರ ಮುಂದೆ ನಿಂತು
ಸಂವಿಧಾನನ ವಿರೋಧಿಸ್ತೀವಿ ಅಂತ ಹೇಳಲ್ಲ. ಸಂವಿಧಾನನ ಕಣ್ಗೊತ್ಕೊಳ್ತಾರೆ, ಸಂವಿಧಾನಕ್ಕೆ ಅಭಿಷೇಕನೂ ಮಾಡ್ತಾರೆ. ಆದ್ರೆ ಒಳಗಿಂದೊಳಗೆ ಈ ಸಂವಿಧಾನವನ್ನ ದುರ್ಬಲಗೊಳಿಸಬೇಕು ಅಂತ ಕಾಯ್ತಾರೆ. ಯಾಕೆ ಈ ಸಂವಿಧಾನದ ಮೇಲೆ ಇಷ್ಟು ದ್ವೇಷ ಇದೆ? ಯಾಕೆ ಈ ಸಂವಿಧಾನ ಕೆಲವರು ನಿದ್ದೆಗೆಡಿಸಿದೆ? ಯಾಕೆ ಈ ಸಂವಿಧಾನದ ಬಗ್ಗೆ ಈ ಪ್ರಮಾಣದ ಅಸಮಾಧಾನ ಅವರಲ್ಲಿದೆ ಅಂತಂದ್ರೆ, ಅವರಿಗೆ ಬೇಕಾಗಿದ್ದ ಸಂವಿಧಾನ ಇದಲ್ಲ. ಈ ಸಂವಿಧಾನ ಅವ್ರಿಗೆ ಬೇಕಾಗಿರ್ಲಿಲ್ಲ. ಅವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಅಸಮಾನತೆ ಬೇಕಾಗಿತ್ತು. ಒಂದ್ ವೇಳೆ ಈ ಸಂವಿಧಾನ ಇವತ್ತು ಜಾರಿಯಲ್ಲಿ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ನೀವು ಯೋಚನೆ ಮಾಡ್ಬೋದು. ನೋಡಿ, ಈ ಸಂವಿಧಾನದಲ್ಲಿ